ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮಾಡ್ರನ್ ಅಲೆಮಾರಿ ಡೇ 36. ಬೆಳಗ್ಗೆ ಎದ್ದು ಮಾಮೂಲಿ ರೊಟೀನ್ ಎಲ್ಲ ಮುಗಿಸ್ಕೊಂಡು ಕಸ್ಟಮರ್ ಬೇಗ ಫೋನ್ ಮಾಡಿದ್ರು, ಅದಕ್ಕೆ ಬಂದು ಒಂದು ಪ್ರಾಪರ್ಟಿ ವಿಸಿಟ್ ಮಾಡ್ಕೊಂಡು ಆಮೇಲೆ ಹಂಗೆ ಬಂದು ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಬಂದ್ಬಿಟ್ಟು ಉಡುಪಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ಹೊಸಕೋಟೆಗೆ. ಹೋಗ್ತಾ ಹಂಗೆ ಪೆಟ್ರೋಲ್ ಖಾಲಿ ಆಗಿತ್ತು, ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಗ್ಲಾಸ್ನ ಕ್ಲೀನ್ ಮಾಡಿಸ್ಕೊಂಡು ಒಂದು ಪ್ರೋಟೀನ್ ಬಾರ್ ತಗೊಂಡು ಹಂಗೆ ನಾನು ಹೊಸಕೋಟೆಗೆ ಬಂದೆ. ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ನಮ್ಮ ಕಸ್ಟಮರು ಬಂದ್ರು, ಸೊ ಅದಕ್ಕೆ ಇವತ್ತು ಹೋಗ್ತಾ ಇರೋದು ಸೈಟ್ ವಿಸಿಟಿಂಗ್ಸ್ಗೆ. ನಿಮ್ಗೆ ಯಾರಿಗಾದ್ರೂ ಹೊಸಕೋಟೆ ಸರೌಂಡಿಂಗು ಏನಿ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಸೈಟ್ ಬೇಕಾ, ಇಲ್ಲ ಮನೆ ಬೇಕಾ, ಇಲ್ಲ ಮನೆ ಕಟ್ಸ್ಕೊಡ್ಬೇಕಾ, ಸೊ ಎನಿ ಹೋಮ್ ಲೋನ್ಸ್ ಆಗ್ಲಿ ಯಾವ ತರ ಆದ್ರೂ ನಿಮ್ಗೆ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಆದಷ್ಟು ಕಮ್ಮಿ ಬಜೆಟ್ಗೆ ನಿಮ್ಗೆ ಮಾಡ್ಕೊಡ್ತೀನಿ. ಸೊ ನಿಮ್ಗೆ ಯಾವ ತರ ಮನೆ ಬೇಕು ಅಂತ ಹೇಳಿದ್ರು ಅದೇ ತರ ಮನೆ ಕಟ್ಸ್ಕೊಡ್ತೀವಿ, ಇಲ್ಲ ಅಂದ್ರೆ ನಿಮ್ಗೆ ಅದೇ ತರ ಮನೆ ಹುಡುಕೊಡ್ತೀವಿ. ಸೈಟು ಅಷ್ಟೇ, ನಿಮ್ಗೆ ಯಾವ ಏರಿಯಲ್ಲಿ ಬೇಕು, ಹಾಫ್ ಸೈಟ್ ಬೇಕಾ ಫುಲ್ ಸೈಟ್ ಬೇಕಾ ಅಂತ ಹೇಳಿದ್ರು ಅದನ್ನು ನಾವು ಹುಡುಕೊಡ್ತೀವಿ. ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾನ್ ಮತ್ತೆ ಹೊರಟಿದ್ದೆ ಬ್ಯಾಂಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೊಮ್ಮನಹಳ್ಳಿಗೆ. ಈ ಟ್ರಾಫಿಕ್ ಅಲ್ಲಿ ನಾನು ಹೋಗೋಷ್ಟರಲ್ಲಿ ನನಗಂತೂ ತಲೆ ಕೆಟ್ಟೋಯ್ತು. ಸೊ ಹಂಗೂ ಹಿಂಗೂ ಕಷ್ಟ ಬಿದ್ದು ಬೊಮ್ಮನಹಳ್ಳಿಗೆ ಬ್ಯಾಂಕಿಗೆ ಬಂದೆ. ಸೊ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಡೈರೆಕ್ಟ್ ಹೋಗಿದ್ದೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ತಡವೆ ಕೆಫೆಗೆ. ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಮೀಟ್ ಆಗಿ ಕಾಫಿ ಕುಡ್ಕೊಂಡು ಮತ್ತೆ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬರ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ನಾನಿವತ್ತು ವೆಜ್ ಬೌಲ್ ತಗೊಂಡೆ. ಸೊ ಅದನ್ನ ತಿನ್ಕೊಂಡು ನಾನು ಅಲ್ಲಿಂದ ಹೊರಟು ಮನೆಗೆ ಬರಬೇಕಿತ್ತು. ಸೊ ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಈ ಟ್ರಾಫಿಕಲ್ಲಿ ಲೇಟ್ ಆಯಿತು. ಸೊ ಮನೆಗೆ ಬಂದು ಮಲ್ಕೊಂಡೆ ಅಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.